Hi dear students, I am Bharat SN, your social science teacher. Dear students, today in this class we will discuss about the new lesson in business studies part, globalization of business. Globalization means ಜಾಗತೀಕರಣ ಅಂತ ಇದನ್ನು ಕನ್ನಡದಲ್ಲಿ ಹೇಳ್ತೀವಿ. ಗ್ಲೋಬಲೈಸೇಷನ್ ಆಫ್ ಬಿಸ್ನೆಸ್, ವ್ಯವಹಾರದ ಜಾಗತೀಕರಣ. Dear students, globalization is not a new phenomenon to business field. The period between 1870 and 1913 played a growing trend towards globalization. So, dear students, globalization is not a new concept or new system to business field. ಈ ಗ್ಲೋಬಲೈಸೇಷನ್ ಅಂತಕ್ಕಂಥದ್ದು, ಜಾಗತೀಕರಣ ಅಂತಕ್ಕಂಥದ್ದು ಈ ಒಂದು ಬಿಸ್ನೆಸ್ ಫೀಲ್ಡಿಗೆ, ವ್ಯವಹಾರ ಕ್ಷೇತ್ರಕ್ಕೆ ಅದು ಹೊಸ ಒಂದು ಕಾನ್ಸೆಪ್ಟ್ ಅಲ್ಲ, ಒಂದು ಹೊಸ ವ್ಯವಸ್ಥೆ ಏನಲ್ಲ. ಅದು 1870 ಮತ್ತು 1913 ನಡುವೆ ಬಿಸ್ನೆಸ್ ಫೀಲ್ಡಲ್ಲಿ ಅದೇನಾಗಿತ್ತು, ಪಾತ್ರವನ್ನು ವಹಿಸಿತ್ತು, ಅದರದೇ ಆದ ಒಂದು ಕಾರ್ಯವನ್ನು ಅದು ನಿರ್ವಹಿಸಿತ್ತು ಅಂತ ನಾವು ಹೇಳ್ಬೋದು. ಅಂದರೆ 1870ರಿಂದ 1870ಇಂದ 1913 1913 ತನಕ ಈ ಒಂದು ಗ್ಲೋಬಲೈಸೇಷನ್ ಅಂತಕ್ಕಂಥದ್ದು ಆ್ಯಕ್ಟಿವಲ್ಲಿತ್ತು, ಅದು ಚಾಲ್ತಿಯಲ್ಲಿತ್ತು ಅಂತ ನಾವು ನೋಡ್ಬೋದು. ಬಟ್ ಆಫ್ಟರ್ 1980 ಗ್ಲೋಬಲೈಸೇಷನ್ ಅಚೀವ್ಡ್ ಎ ಗ್ರೇಟ್ ಪ್ರೋಗ್ರೆಸ್ ಇನ್ ದ ಎಕನಾಮಿಕ್ ರಿಫಾರ್ಮ್ಸ್ ಆಫ್ ಡೆವಲಪಿಂಗ್ ಕಂಟ್ರೀಸ್. ಆದರೆ 1980ಯ ನಂತರ ಏನಾಗುತ್ತೆ, ಈ ಗ್ಲೋಬಲೈಸೇಷನ್ ಅಂತಕ್ಕಂಥದ್ದು ಹೈ ಲೆವೆಲಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಇದು ಪ್ರೋಗ್ರೆಸ್ ಆಗುತ್ತೆ. ಪ್ರಗತಿಯನ್ನು ಹೊಂದ್ಬಿಟ್ಟು ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂತ ಕರಿತೀವಿ, ಡೆವಲಪಿಂಗ್ ಕಂಟ್ರೀಸ್ಗಳ ಎಕನಾಮಿಕ್ ಡೆವಲಪ್ಮೆಂಟಿಗೆ ಸಹಕಾರಿಯಾಗುತ್ತೆ, ಅವುಗಳ ಆರ್ಥಿಕ ಬೆಳವಣಿಗೆ ಆಗೋದಕ್ಕೆ ಸಾಧ್ಯವಾಗುತ್ತೆ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಮೀನಿಂಗ್ ಆಫ್ ಗ್ಲೋಬಲೈಸೇಷನ್. ಹಾಗಾದರೆ ಗ್ಲೋಬಲೈಸೇಷನ್ ಅಂದರೆ ಏನು, ಅದರ ಅರ್ಥ ಏನು ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ದ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF has defined globalization as the growing economic interdependence of countries worldwide through increasing volume and variety of cross-border transactions in goods and services, and of international capital flow, and also through the more rapid and widespread diffusion of technology. So, IMF has defined globalization as the growing economic interdependence of countries worldwide. ಅಂದರೆ ಒಂದು ದೇಶ ಇನ್ನೊಂದು ದೇಶದ ನಡುವೆ ಎಕನಾಮಿಕ್ ಡಿಪೆಂಡೆನ್ಸನ್ನು ಕಾಣ್ತೀವಿ. ಒಂದು ದೇಶ ಇನ್ನೊಂದು ದೇಶದ ಮೇಲೆ ಆರ್ಥಿಕವಾಗಿ ಏನು ಮಾಡಿದೆ, ಅದು ಅವಲಂಬಿಸಿದೆ. ಆ ಅವಲಂಬನೆಯಿಂದ ಏನಾಗಬೇಕು, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆಗಿರ್ಬೋದು, ಸರಕು ಸೇವೆಗಳಾಗಿರ್ಬೋದು, ಅಂತಾರಾಷ್ಟ್ರೀಯ ಬಂಡವಾಳ ಆಗಿರ್ಬೋದು, ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಆಗಿರ್ಬೋದು, ಅದೇ ರೀತಿ ಟೆಕ್ನಾಲಜಿಯಲ್ಲಿ ಹೊಸವಾಗಿರ್ತಕ್ಕಂಥ ಅನ್ವೇಷಣೆಗಳನ್ನು ತರ್ತಕ್ಕಂಥದ್ದಾಗಿರ್ಬೋದು, ಇದರಿಂದ ಎಲ್ಲವನ್ನು ಒಳಗೊಂಡಂತೆ ಏನಾಗುತ್ತೆ, ಒಂದು ದೇಶ ಇನ್ನೊಂದು ದೇಶದ ನಡುವೆ ಯಾವುದೇ ರೀತಿಯಾಗಿ ಅಡೆತಡೆ ಇಲ್ಲದಲೇ ವ್ಯಾಪಾರವನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದು. ಇಲ್ಲಿ ಗಡಿಯಾಚೆಗಿನ ವ್ಯಾಪಾರದ ವಿಸ್ತರಣೆ ಅಂತ ಕರಿತೀವಿ. ಅಂದರೆ ಒಂದು ದೇಶ ಬೇರೆ ವಿಶ್ವದ ಯಾವುದೇ ಒಂದು ದೇಶಕ್ಕೆ ಹೋಗಿ ವ್ಯಾಪಾರವನ್ನು ಮಾಡ್ಬೋದು, ತನ್ನ ಕ್ಯಾಪಿಟಲನ್ನು ಅಲ್ಲಿ ಏನು ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೋದು, ಟೆಕ್ನಾಲಜಿಯನ್ನು ಸ್ಪ್ರೆಡ್ ಮಾಡ್ಬೋದು, ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳನ್ನು ಅಲ್ಲಿ ಏನು ಮಾಡ್ಬೋದು, ಸಪ್ಲೈ ಮಾಡ್ಬೋದು. ಈ ರೀತಿಯಾಗಿ ಅದೇ ರೀತಿಯಾಗಿ ಮೋರ್ ರ್ಯಾಪಿಡ್ ಆ್ಯಂಡ್ ವೈಡ್ ಸ್ಪೇರ್ ಡಿಫ್ಯೂಷನ್ ಆಫ್ ಟೆಕ್ನಾಲಜಿ, ಅತ್ಯಂತ ಹೊಸ ಟೆಕ್ನಾಲಜಿಗಳನ್ನು ವಿಶ್ವದ ಬೇರೆ ಬೇರೆ ಕಂಟ್ರೀಸ್ಗಳಿಗೆ ಸ್ಪ್ರೆಡ್ ಮಾಡ್ತಕ್ಕಂಥದ್ದು. ಇದೆಲ್ಲದನ್ನು ಒಳಗೊಂಡ ಒಂದು ಸಿಸ್ಟಮನ್ನೇ ಅಂತ ಕರಿತೀವಿ ನಾವು ಗ್ಲೋಬಲೈಸೇಷನ್ ಅಂತ ಕರಿಬೋದು. ಇಲ್ಲಿ ಯಾವುದೇ ರೀತಿಯಾಗಿ ನಿರ್ಬಂಧಗಳಿಲ್ಲದೆ
ಒಂದು ದೇಶ ವಿಶ್ವದ ಯಾವುದೇ ಒಂದು ದೇಶದ ನಡುವೆ ವ್ಯಾಪಾರ ಸಂಪರ್ಕವನ್ನು ಹೊಂದೋದನ್ನು ಸಿಂಪಲ್ ಆಗಿ ಸರಳವಾಗಿ ನಾವು ಜಾಗತೀಕರಣ ಅಂತ ಕರಿತೀವಿ. ಅದು ಬಿಸ್ನೆಸ್ಸಲ್ಲಾಗಿರ್ಬೋದು, ಟೆಕ್ನಾಲಜಿಯಲ್ಲಾಗಿರ್ಬೋದು, ಕಲ್ಚರಲ್ ಆಗಿರ್ಬೋದು, ಎಲ್ಲದರಲ್ಲೂ ಈ ಒಂದು ಅಂಶಗಳನ್ನು ನಾವು ನೋಡ್ತೀವಿ. ಸೊ ಫ್ರಮ್ ದಿಸ್ ಡೆಫಿನೇಷನ್ ಇಟ್ ಈಸ್ ಕ್ಲಿಯರ್ ದಟ್ ಗ್ಲೋಬಲೈಸೇಷನ್ ಈಸ್ ದ ಇನ್ಕ್ರೀಸಿಂಗ್ ಕ್ರಾಸ್ ಬಾರ್ಡರ್ ಮೂವ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಹಾಗಾದರೆ ಈ ಡೆಫಿನೇಷನ್ ಅಂದರೆ ನಮಗೆ ಇನ್ನೂ ಏನು ಅರ್ಥ ಆಗುತ್ತೆ ಅಂದರೆ, ಗ್ಲೋಬಲೈಸೇಷನ್ ಅನ್ನೋದು ಏನು ಅನ್ನೋದನ್ನು ಕೆಲವೊಂದು ಅಂಶಗಳು ನಮಗೆ ಇದರಿಂದ ಗೊತ್ತಾಗುತ್ತೆ. ಗ್ಲೋಬಲೈಸೇಷನ್ ಈಸ್ ದ ಇನ್ಕ್ರೀಸಿಂಗ್ ಕ್ರಾಸ್ ಬಾರ್ಡರ್ ಮೂವ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಅಂದರೆ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಸರಕು ಮತ್ತು ಸೇವೆಗಳನ್ನು ಗಡಿಯಾಚೆಗೆ, ಒಂದು ದೇಶದ ಗಡಿಯಾಚೆಗೆ ಹೋಗಿ ಬೇರೆ ದೇಶಕ್ಕೆ ಆ ಒಂದು ಸರಕು ಸೇವೆಗಳನ್ನು ಇಲ್ಲಿ ಏನು ಮಾಡ್ಬೋದು, ಸಪ್ಲೈ ಮಾಡ್ಬೋದು. ಆ ಕಾನ್ಸೆಪ್ಟನ್ನು ನಾವು ಇಲ್ಲಿ ಗ್ಲೋಬಲೈಸೇಷನಲ್ಲಿ ನೋಡ್ತೀವಿ. ಇಲ್ಲಿ ಯಾವುದೇ ರೀತಿಯಾಗಿ ಗಡಿ ಅನ್ನೋದ ಒಂದು ನಿರ್ಬಂಧ ಇಲ್ಲ. ನಮ್ಮ ದೇಶ ಬೇರೆ ದೇಶಕ್ಕೆ ಗಡಿ ದಾಟಿ, ನಮ್ಮ ದೇಶದ ಗಡಿ ದಾಟಿ ಬೇರೆ ದೇಶದ ನಡುವೆ ವ್ಯಾಪಾರವನ್ನು ನಾವು ಮಾಡ್ಬೋದು. ನೆಕ್ಸ್ಟ್ ಅನದರ್ ಥಿಂಗ್ ಈಸ್ ಇಂಪಾರ್ಟೆಂಟ್, ಇಂಟರ್ನ್ಯಾಷನಲ್ ಫ್ಲೋ ಆಫ್ ಕ್ಯಾಪಿಟಲ್, ಟೆಕ್ನಾಲಜಿ ಆ್ಯಂಡ್ ಇನ್ಫಾರ್ಮೇಷನ್. ಅಂತಾರಾಷ್ಟ್ರೀಯ ಬಂಡವಾಳದ ಅರಿವು. ಒಂದು ದೇಶ ಇನ್ನೊಂದು ದೇಶಕ್ಕೆ ಹೋಗಿ ತನ್ನ ಕ್ಯಾಪಿಟಲನ್ನು ಫ್ಲೋ, ಬಂಡವಾಳವನ್ನು ಅಲ್ಲಿ ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೋದು, ವ್ಯಾಪಾರವನ್ನು ಮಾಡ್ಬೋದು. ಅದೇ ರೀತಿ ಟೆಕ್ನಾಲಜಿ, ಒಂದು ದೇಶ ಇನ್ನೊಂದು ದೇಶದ ಟೆಕ್ನಾಲಜಿಯನ್ನು ಅಪ್ಲೈ ಮಾಡ್ಕೋಬೋದು. ಅದೇ ರೀತಿ ಇನ್ಫಾರ್ಮೇಷನ್ ಆಗಿರ್ಬೋದು. ಈ ರೀತಿ ಒಂದು ದೇಶ ಇನ್ನೊಂದು ದೇಶದ ನಡುವೆ ಕ್ಯಾಪಿಟಲ್ ಆಗಿರ್ಬೋದು, ಟೆಕ್ನಾಲಜಿಯಲ್ಲಿ ಆಗಿರ್ಬೋದು, ಇನ್ಫಾರ್ಮೇಷನ್ ಆಗಿರ್ಬೋದು, ಇದರಲ್ಲಿ ಏನಾಗ್ಬೋದು, ಫ್ಲೋ ಆಗ್ತಕ್ಕಂಥದ್ದು, ಅರಿವು ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಶೇರ್ ಮಾಡ್ಕೊತಕ್ಕಂಥದ್ದನ್ನು, ಹಂಚಿಕೆ ಮಾಡ್ಕೊತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್, ಪ್ರೊಡಕ್ಷನ್ ಆಫ್ ಗೂಡ್ಸ್ ಇನ್ ಎನಿ ರೀಜನ್ ಆಫ್ ದ ವರ್ಲ್ಡ್ ಅಟ್ ಚೀಪರ್ ಕಾಸ್ಟ್. ಅಂದರೆ ವರ್ಲ್ಡಲ್ಲಿ ಯಾವುದೇ ಒಂದು ಪ್ರದೇಶಕ್ಕೆ ಹೋಗಲಿ ಕಡಿಮೆ ರೇಟಿಗೆ ವಸ್ತುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದನ್ನೇ ಇದು ಸೂಚಿಸುತ್ತೆ. ಯಾಕಂದರೆ ಇಲ್ಲಿ ಕಾಂಪಿಟೇಷನ್ ಹೆಚ್ಚಾಗೋದ್ರಿಂದ ಜನರಿಗೆ ಏನಾಗುತ್ತೆ, ವಸ್ತುಗಳು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತ ನಾವು ಹೇಳ್ಬೋದು. ಈಗಲೂ ಕೂಡ ನಾವು ಎಷ್ಟೋ ವಸ್ತುಗಳನ್ನು, ಫಾರ್ ಎಕ್ಸಾಂಪಲ್ಲು ಮೊಬೈಲ್ಸಲ್ಲಾಗಿರ್ಬೋದು, ಇನ್ನು ಬೇರೆ ಬೇರೆ ದೇಶದ ಮೊಬೈಲ್ಸ್ ನಮ್ಮ ದೇಶಕ್ಕೆ ಬಂದಿರೋದ್ರಿಂದ ಕಡಿಮೆ ರೇಟಿಗೆ ನಮಗೆ ಕೆಲವೊಂದು ವಸ್ತುಗಳು ಸಿಗ್ತಾ ಇದ್ದಾವೆ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಫ್ಯಾಕ್ಟರ್ಸ್ ವಿಚ್ ಇನ್ಕ್ಲೂಡ್ ಇನ್ ಗ್ಲೋಬಲೈಸೇಷನ್. ಅಂದರೆ ಜಾಗತೀಕರಣದಲ್ಲಿ ಅಡಕವಾಗಿರುವ ಅಂಶಗಳು. ಸೊ ಮೇನ್ ಫ್ಯಾಕ್ಟರ್ಸ್ ಆಫ್ ಗ್ಲೋಬಲೈಸೇಷನ್. ಸೊ ಫಸ್ಟ್ ಒನ್, ಗ್ಲೋಬಲೈಸೇಷನ್ refers to the worldwide phenomenon of technical, economic, political, cultural exchanges brought about by modern communication, transportation and legal infrastructure, as well as the political choice to consciously open cross-border links in the international trade and finance. So, globalization refers to the worldwide phenomenon of technical, economic, political and cultural exchanges. ಇಲ್ಲಿ ನಾವು ಜಾಗತೀಕರಣ ಅಂತಕ್ಕಂಥದ್ದು, ಗ್ಲೋಬಲೈಸೇಷನ್ ಅಂತಕ್ಕಂಥದ್ದು ವರ್ಲ್ಡ್ ವೈಡ್, ವಿಶ್ವದಾದ್ಯಂತ ನಮ್ಮ ಟೆಕ್ನಾಲಜಿಯಲ್ಲಾಗಿರ್ಬೋದು, ಕಮ್ಯುನಿಕೇಷನ್ನಲ್ಲಾಗಿರ್ಬೋದು, ಅದೇ ರೀತಿ ಸಂಚಾರ, ಸಾರಿಗೆ ಸೌಲಭ್ಯ ಆಗಿರ್ಬೋದು, ಪೊಲಿಟಿಕಲ್ ಇಶ್ಯೂಸ್ ಆಗಿರ್ಬೋದು, ರಾಜಕೀಯ ವಿಷಯಗಳಾಗಿರ್ಬೋದು, ಎಲ್ಲವನ್ನು, ಸಂಸ್ಕೃತಿಯಲ್ಲಾಗಿರ್ಬೋದು, ವಿನಿಮಯವನ್ನು ಮಾಡ್ಕೊತಕ್ಕಂಥದ್ದು, ಇಲ್ಲಿ ಎಕ್ಸ್ಚೇಂಜ್ ಮಾಡ್ಕೊತಕ್ಕಂಥದ್ದು. ಒಂದು ದೇಶ ಇನ್ನೊಂದು ಕಲ್ಚರಲ್ ಆಗಿರ್ಬೋದು, ಟೆಕ್ನಾಲಜಿಯಲ್ಲಾಗಿರ್ಬೋದು, ಇದನ್ನು ಏನು ವಿನಿಮಯ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತ ನಾವು ನೋಡ್ಬೋದು. ಇದರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಲೀಗಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಈ ಎಲ್ಲ ಒಂದು ಕಾನೂನಿನ ಒಂದು ಮೂಲಭೂತ ಸ್ಥಿರತೆ ಅಂತ ಕರಿತೀವಿ. ಅಂದರೆ ಕಾನೂನಿನ ಒಂದು ಹಲವಾರು ಸಲಹೆಗಳಾಗಿರ್ಬೋದು, ಇವೆಲ್ಲವನ್ನು ಏನು ಮಾಡ್ತಕ್ಕಂಥದ್ದು, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ನಡುವೆ ವಿನಿಮಯ ಮಾಡ್ಕೊತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಅಂತ ಕರಿಬೋದು, ಈ ಒಂದು ಗ್ಲೋಬಲೈಸೇಷನ್ ಅಂತ ಕರಿಬೋದು. ಇದು ಅದರ ಒಂದು ಮುಖ್ಯವಾಗಿರ್ತಕ್ಕಂಥ ಫ್ಯಾಕ್ಟರ್ ಅಥವಾ ಅಂಶ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಗ್ಲೋಬಲೈಸೇಷನ್ ಕ್ರಿಯೇಟ್ಸ್ ಫ್ರೀ ಟ್ರೇಡ್ ಝೋನ್ ಬೈ ರಿಮೂವಿಂಗ್ ದ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಡ್ಯೂಟೀಸ್. ಇಲ್ಲಿ ಏನಾಗುತ್ತೆ, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್, ಆಮದು ಮತ್ತು ರಫ್ತು ಮೇಲೆ ಟ್ಯಾಕ್ಸಸ್ಗಳನ್ನು ಹಾಕೋದನ್ನು ಇಲ್ಲಿ ನಿರ್ಮೂಲನೆ ಮಾಡುತ್ತೆ. ಒಂದು ದೇಶ ಇನ್ನೊಂದು ದೇಶಕ್ಕೆ ವಸ್ತುವನ್ನು
ರಫ್ತು ಮಾಡಬೇಕಂದ್ರೆ ಅಂದರೆ ಇಲ್ಲಿಂದ ಅಲ್ಲಿ ಕಳಿಸ್ಬೇಕಂದ್ರೆ ಅಲ್ಲಿಂದ ವಾಪಸ್ಸು ಏನು ಆಮದು ಮಾಡ್ಕೋಬೇಕಂದ್ರೆ ಅದ್ರ ಮೇಲೆ ಯಾವುದೇ ರೀತಿ ಟ್ಯಾಕ್ಸ್ಗಳನ್ನು ಹಾಕೋ ಆಗಿಲ್ಲ. ಈ ಜಾಗತೀಕರಣ ಗ್ಲೋಬಲೈಸೇಷನ್ ಅಂತಕ್ಕಂಥದ್ದು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮೇಲೆ ಆಗ್ತಕ್ಕಂಥ ಟ್ಯಾಕ್ಸ್ಗಳನ್ನು ತೆಗೆದುಹಾಕ್ಬಿಟ್ಟು ಫ್ರೀಯಾಗಿ ಇಂಪೋರ್ಟ್ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು, ಹಾಗೆ ಅದೇ ರೀತಿ ಎಕ್ಸ್ಪೋರ್ಟ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಜಾರಿಗೆ ತಂತು. ಇಲ್ಲಿ ಯಾವುದೇ ಒಂದು ರಾಷ್ಟ್ರ ಬೇರೆ ದೇಶದೊಂದಿಗೆ ಫ್ರೀಯಾಗಿ ಏನು ಮಾಡ್ಬೋದು, ಬಿಸ್ನೆಸ್ಸನ್ನು, ವ್ಯಾಪಾರವನ್ನು ನಾವು ಅದು ಆ ರಾಷ್ಟ್ರ ಮಾಡೋದಕ್ಕೆ ಸಹಾಯಕವಾಯಿತು ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಗ್ಲೋಬಲೈಸೇಷನ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ರಿಸ್ಟ್ರಿಕ್ಷನ್ಸ್ ಆನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆರ್ ಫುಲ್ಲಿ ರಿಮೂವ್ಸ್ ದ ಬ್ಯಾರಿಯರ್ಸ್ ಆನ್ ಕ್ಯಾಪಿಟಲ್ ಫ್ಲೋ. ಇಲ್ಲಿ ಏನು ಅಂದರೆ ಬಂಡವಾಳದ ಮೇಲೆ ಇರ್ತಕ್ಕಂಥ ರಿಸ್ಟ್ರಿಕ್ಷನ್ಸ್ಗಳನ್ನು, ಅದ್ರ ಮೇಲೆ ನಿಯಮಗಳನ್ನು, ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಅದ್ರ ಮೇಲೆ ಇರ್ತಕ್ಕಂಥ ನಿಯಮಗಳನ್ನು ನಿರ್ಮೂಲನೆ ಮಾಡಿಬಿಟ್ಟು, ಕಡಿಮೆಗೊಳಿಸ್ಬಿಟ್ಟು ಏನಾಗುತ್ತೆ, ಅಲ್ಲಿ ಫ್ರೀಯಾಗಿ ಯಾವುದೇ ಬೇರೆ ದೇಶಕ್ಕೆ ಹೋಗಿ ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶವನ್ನು ನೀಡುತ್ತೆ ಅಂತ ನಾವು ಹೇಳ್ಬೋದು. ಇದ್ರ ಮೇಲೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಗಳಲ್ಲಿ ಇರೋದಿಲ್ಲ. ನೆಕ್ಸ್ಟ್, ಗ್ಲೋಬಲೈಸೇಷನ್ ಕ್ರಿಯೇಟ್ಸ್ ಸಬ್ಸಿಡೀಸ್ ಟು ದ ವರ್ಲ್ಡ್ ವೈಡ್ ಟ್ರೇಡ್ ಆರ್ಗನೈಸೇಷನ್. ಅಂದರೆ ವರ್ಲ್ಡ್ ಲೆವೆಲಲ್ಲಿರ್ತಕ್ಕಂಥ ಆರ್ಗನೈಸೇಷನ್ಸ್, ಬಿಸ್ನೆಸ್ ಇನ್ಸ್ಟಿಟ್ಯೂಟ್ ಅಥವಾ ವ್ಯಾಪಾರಿ ಸಂಸ್ಥೆಗಳಿಗೆ ಪ್ರೋತ್ಸಾಹ ಧನವನ್ನು ನೀಡತಕ್ಕಂಥದ್ದು. ಅಂದರೆ ಸಬ್ಸಿಡೀಸ್ಗಳನ್ನು, ಪ್ರೋತ್ಸಾಹ ಧನವನ್ನು ನೀಡಿ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು, ಇಂಟರ್ನ್ಯಾಷನಲ್ ಬಿಸ್ನೆಸ್ಸನ್ನು ಡೆವಲಪ್ ಮಾಡೋದಕ್ಕೆ ಇದು ಸಹಕಾರವನ್ನು ಮಾಡುತ್ತೆ. ಇದು ಇದರ ಒಂದು ಮುಖ್ಯವಾಗಿರ್ತಕ್ಕಂಥ ಫ್ಯಾಕ್ಟರ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಮೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ಲೋಬಲೈಸೇಷನ್. ಜಾಗತೀಕರಣದ ಮುಖ್ಯ ಲಕ್ಷಣಗಳು. ಈ ಗ್ಲೋಬಲೈಸೇಷನಿಂದು ಏನು ಲಕ್ಷಣಗಳನ್ನು ಹೊಂದಿದೆ ಅನ್ನೋದನ್ನು ನಾವು ನೋಡೋಣ. ಫಸ್ಟ್ ಒನ್, ಇನ್ಕ್ರೀಸಸ್ ಇಂಟರ್ನ್ಯಾಷನಲ್ ಟ್ರೇಡ್ ಅಟ್ ಎ ಫಾಸ್ಟರ್ ರೇಟ್ ಫಾರ್ ದ ಗ್ರೋತ್ ಆಫ್ ವರ್ಲ್ಡ್ ಎಕಾನಮಿ. ಸೊ ಈ ಗ್ಲೋಬಲೈಸೇಷನ್ ಅಂತಕ್ಕಂಥದ್ದು ಇಡೀ ವಿಶ್ವದ ಎಕಾನಮಿಯನ್ನು ಏನು ಮಾಡ್ತಕ್ಕಂಥದ್ದು, ಪ್ರೋಗ್ರೆಸ್ ಮಾಡೋದಕ್ಕೋಸ್ಕರ, ಆ ಒಂದು ಏಳಿಗೆಗಿಂತ ಮುಖ್ಯವಾಗಿ ಅದು ಯಾವುದನ್ನು ಕಾನ್ಸಂಟ್ರೇಟ್ ಮಾಡುತ್ತೆ ಅಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್, ಅಂತಾರಾಷ್ಟ್ರೀಯ ವ್ಯಾಪಾರವನ್ನು, ಇಂಟರ್ನ್ಯಾಷನಲ್ ಟ್ರೇಡನ್ನು ಅದು ಏನು ಮಾಡುತ್ತೆ, ಹೆಚ್ಚಿನದಾಗಿ ಅದನ್ನು ಕಾನ್ಸಂಟ್ರೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಹೆಚ್ಚಿಸೋದು ಇದರ ಮುಖ್ಯ ಗುರಿ. ಅದನ್ನು ಹೊರತುಪಡಿಸಿ ಇಡೀ ಒಂದು ವಿಶ್ವದ ಎಕಾನಮಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದಿದರ ಮುಖ್ಯ ಉದ್ದೇಶ ಅಲ್ಲ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, increases the international flow of capital including foreign investment. ಅಂದರೆ ವಿದೇಶದಲ್ಲಿ ಹೋಗಿ ಬಂಡವಾಳವನ್ನು ಹೂಡಿಕೆ ಮಾಡೋದಕ್ಕೆ ಏನು ಅವಕಾಶವನ್ನು ಕಲ್ಪಿಸ್ತಕ್ಕಂಥದ್ದು, ಅದನ್ನು ಹೆಚ್ಚಿಸ್ತಕ್ಕಂಥದ್ದು, ವಿದೇಶಿ ಬಂಡವಾಳ ಹೂಡಿಕೆಯನ್ನಾಗಿರ್ಬೋದು. ಅದೇ ರೀತಿ ಬೇರೆ ದೇಶದಲ್ಲಿ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂಡವಾಳವನ್ನು ಇನ್ವೆಸ್ಟನ್ನು ಮಾಡ್ತಕ್ಕಂಥದ್ದು, ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಇದಕ್ಕೆ ಅವಕಾಶವನ್ನು, ಪ್ರೋತ್ಸಾಹವನ್ನು ನೀಡ್ತಕ್ಕಂಥದ್ದು ಇದರ ಒಂದು ಮುಖ್ಯ ಲಕ್ಷಣ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಡೆವಲಪ್ಮೆಂಟ್ ಆಫ್ ಗ್ಲೋಬಲ್ ಫೈನಾನ್ಷಿಯಲ್ ಸಿಸ್ಟಮ್. ಅಂದರೆ ವಿಶ್ವ ಹಣಕಾಸಿನ ವ್ಯವಸ್ಥೆಯನ್ನು, ನೀತಿಯನ್ನು ಇದು ಏನು ಮಾಡುತ್ತೆ, ಅಭಿವೃದ್ಧಿಪಡಿಸುತ್ತೆ. ಅಂದರೆ ವಿಶ್ವದಲ್ಲಿರ್ತಕ್ಕಂಥ ಹಣಕಾಸಿನ ನೀತಿಗಳಿದ್ದಾವೆ, ಒಂದೊಂದು ದೇಶ ಒಂದೊಂದು ಎಕನಾಮಿಕ್ ಪಾಲಿಸಿಗಳನ್ನು ಅನುಸರಣೆ ಮಾಡುತ್ತೆ, ಅದರಲ್ಲಿ ಅಭಿವೃದ್ಧಿಯನ್ನು ತರ್ತಕ್ಕಂಥದ್ದು ಇದರ ಒಂದು ಮುಖ್ಯ ಲಕ್ಷಣ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಕ್ರಿಯೇಟ್ಸ್ ಇಂಟರ್ನ್ಯಾಷನಲ್ ಕಲ್ಚರಲ್ ಎಕ್ಸ್ಚೇಂಜ್. ಅಂದರೆ ಅಂತಾರಾಷ್ಟ್ರೀಯ ಸಂಸ್ಕೃತಿಯ ವಿನಿಮಯವನ್ನು ಮಾಡ್ಕೊತಕ್ಕಂಥದ್ದು, ನಮ್ಮ ದೇಶದ ಸಂಸ್ಕೃತಿಯನ್ನು ಬೇರೆ ದೇಶಕ್ಕೆ ಸ್ಪ್ರೆಡ್ ಮಾಡ್ತಕ್ಕಂಥದ್ದು, ಅದೇ ರೀತಿ ಬೇರೆ ದೇಶದ ಸಂಸ್ಕೃತಿಯನ್ನು ನಮ್ಮ ದೇಶದವರು ಅಡಾಪ್ಟ್ ಮಾಡ್ಕೊತಕ್ಕಂಥದ್ದು, ಇದು ಕಲ್ಚರಲ್ ಎಕ್ಸ್ಚೇಂಜನ್ನು ಮಾಡ್ಕೊತಕ್ಕಂಥದ್ದು. ಇದು ಕೂಡ ಇದರೊಂದು ಮುಖ್ಯ ಲಕ್ಷಣ ಅಂತ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ಈಗಿನ ನಮ್ಮ ಡ್ರೆಸ್ ಸಿಸ್ಟಮನ್ನು ನೋಡಿದಾಗ ನಮ್ಮ ಭಾರತೀಯ ಡ್ರೆಸ್ ಏನಾಗಿತ್ತು, ಅದು ಈಗ ತುಂಬಾ ಬದಲಾಗಿದೆ ಅಂತ ಹೇಳ್ಬೋದು. ಈಗ ಫುಲ್ಲು ವಿದೇಶಿಯ ಡ್ರೆಸ್ಗಳನ್ನು ನಾವು ಧರಿಸ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇದು ಒಂದು ರೀತಿ ಕಲ್ಚರಲ್ ಎಕ್ಸ್ಚೇಂಜಿಗೆ ಒಂದು ಎಕ್ಸಾಂಪಲ್ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಕ್ರಿಯೇಟ್ಸ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಆ್ಯಂಡ್ ಟೂರಿಸಮ್. ಅಂತಾರಾಷ್ಟ್ರೀಯ ಸಂಚಾರ ಮತ್ತು ಪ್ರಯಾಣಗಳಿಗೆ ಅಥವಾ ಪರ್ಯಟನೆಗಳಿಗೆ ಏನಾಗುತ್ತೆ, ಅವಕಾಶವನ್ನು ಒದಗಿಸುತ್ತೆ.
ಅಂದರೆ ಈ ಒಂದು ಗ್ಲೋಬಲೈಸೇಷನಿಂದ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ದೇಶಕ್ಕೆ ಪ್ರಯಾಣವನ್ನು ಬೆಳೆಸ್ಬೋದು. ಆ ದೇಶಕ್ಕೆ ಹೋಗಿ ಅಲ್ಲಿನ ಒಂದು ಸ್ಥಳಗಳಿಗೆ ಭೇಟಿ ನೀಡಿ ಅದನ್ನು ಪ್ರಯಾಣ ಮಾಡಿ ಅದೊಂದು ಟೂರಿಸಮ್ ಥರ ಕೂಡ ಆ ಪ್ಲೇಸಿಗೆ ಹೋಗೋದಕ್ಕೆ ಅವಕಾಶವನ್ನು ನೀಡಿದೆ ಅಂತ ನಾವು ಹೇಳ್ಬೋದು. ಇದು ಅದರ ಒಂದು ಮುಖ್ಯ ಲಕ್ಷಣ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಯೂಸ್ ಆಫ್ ಟೆಕ್ನಾಲಜೀಸ್ ಸಚ್ ಆಸ್ ಎಕ್ಸ್ಚೇಂಜ್ ಆಫ್ ಡಾಟಾ ಟೆಕ್ನಾಲಜಿ, ಇಂಟರ್ನೆಟ್ ಕಮ್ಯುನಿಕೇಷನ್, ಸ್ಯಾಟಲೈಟ್ಸ್ ಆ್ಯಂಡ್ ಸೆಲ್ ಫೋನ್ಸ್ ಇಂಪ್ರೂವ್ಸ್. ಅದೇ ರೀತಿ ಮಾಹಿತಿಯ ವಿನಿಮಯ, ಎಕ್ಸ್ಚೇಂಜ್ ಆಫ್ ಡಾಟಾ, ಅದೇ ರೀತಿ ಟೆಕ್ನಾಲಜಿಯಲ್ಲಾಗಿರ್ಬೋದು, ಮೊಬೈಲ್ ಫೋನ್ಸಲ್ಲಾಗಿರ್ಬೋದು, ಸೆಲ್ ಫೋನ್ಸಲ್ಲಾಗಿರ್ಬೋದು. ಅದೇ ರೀತಿ ಈ ರೀತಿ ಸೆಲ್ ಫೋನ್ಸ್ ಇಂಪ್ರೂವ್ಮೆಂಟ್ಸ್, ಎಲ್ಲ ರೀತಿ ಟೆಕ್ನಾಲಜಿಯಲ್ಲಿ ಕೂಡ ಇಂಪ್ರೂವ್ಮೆಂಟನ್ನು ತರ್ತಕ್ಕಂಥದ್ದು. ಈಗ ಸಿಮ್ಮಲ್ಲಾಗಿರ್ಬೋದು 5G 4G 6G ರೇಂಜಿಗೆ ಇಲ್ಲಿ ಏನಾಗ್ತದೆ ಡೆವಲಪ್ಮೆಂಟ್ ಕಾಣ್ತಾ ಇದ್ದೀವಿ. ಅದೇ ರೀತಿ ಫೋನಲ್ಲಿ ತುಂಬ ಟೆಕ್ನಾಲಜಿಯನ್ನು ಹೊಂದಿರತಕ್ಕಂಥ ಸ್ಮಾರ್ಟ್ ಫೋನ್ಸ್ಗಳನ್ನು ಈಗ ನೋಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಗ್ಲೋಬಲೈಸೇಷನಿಂದ ಎಲ್ಲ ಒಂದು ದೇಶಗಳಲ್ಲಿ ಈಗ ಅದರ ಒಂದು ಡೆವಲಪ್ಮೆಂಟ್ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಅಡ್ವಾಂಟೇಜಸ್ ಆಫ್ ಗ್ಲೋಬಲೈಸೇಷನ್ ಆರ್ ಪಾಸಿಟಿವ್ ಇಂಪ್ಯಾಕ್ಟ್ಸ್ ಆಫ್ ಗ್ಲೋಬಲೈಸೇಷನ್. ಅಡ್ವಾಂಟೇಜಸ್ ಅಂದರೆ ಅದರ ಉಪಯೋಗಗಳೇನು, ಅದರಿಂದ ಅನುಕೂಲತೆಗಳೇನು, ಅಥವಾ ಅದರ ಒಂದು ಸಕಾರಾತ್ಮಕ ಪರಿಣಾಮಗಳೇನು ಅನ್ನೋದನ್ನು ನಾವು ನೋಡೋಣ. ಫಸ್ಟ್ ಒನ್, ಗ್ಲೋಬಲೈಸೇಷನ್ ಪ್ರಮೋಟ್ಸ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ಜನರೇಟ್ಸ್ ಎ ವೈಡರ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಈ ಒಂದು ಗ್ಲೋಬಲೈಸೇಷನನ್ನು ಏನು ಮಾಡುತ್ತೆ ಅಂದರೆ ಎಕನಾಮಿಕ್ ಡೆವಲಪ್ಮೆಂಟಿಗೆ ಏನು ಮಾಡುತ್ತೆ, ಪ್ರೋತ್ಸಾಹವನ್ನು ನೀಡುತ್ತೆ. ಅದೇ ರೀತಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆಗಿರ್ಬೋದು, ಹೆಚ್ಚಿನದಾಗಿ ಏನಾಗುತ್ತೆ, ಮ್ಯಾನುಫ್ಯಾಕ್ಚರ್ ಆಗೋದಕ್ಕೆ, ಉತ್ಪಾದನೆ ಆಗೋದಕ್ಕೆ ಇದು ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಗ್ಲೋಬಲೈಸೇಷನ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಪೀಪಲ್. ಜನರ ಜೀವನ ಮಟ್ಟವನ್ನು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಪೀಪಲ್, ಜನರ ಜೀವನ ಮಟ್ಟವನ್ನು ಹೆಚ್ಚೋದಕ್ಕೆ ಇದು ಸಹಕಾರಿಯಾಗುತ್ತೆ, ಉತ್ತಮಗೊಳಿಸೋದಕ್ಕೆ. ಅಂದರೆ ಅವರ ಲೈಫ್ ಸ್ಟೈಲ್, ಜನರ ಒಂದು ಜೀವನದ ಒಂದು ಲೆವೆಲ್ ಏನಿದೆ, ಆ ಒಂದು ಮಟ್ಟ ಏನಿದೆ, ಅದನ್ನು ಇನ್ಕ್ರೀಸ್ ಮಾಡುತ್ತೆ, ಉತ್ತಮಗೊಳಿಸುತ್ತೆ ಅಂತ ನಾವು ಹೇಳ್ಬೋದು. ಯಾವುದು? ಗ್ಲೋಬಲೈಸೇಷನ್. ನೆಕ್ಸ್ಟ್, ಗ್ಲೋಬಲೈಸೇಷನ್ ಇನ್ಕ್ರೀಸಸ್ ದ GDP ಆಫ್ ಎ ಕಂಟ್ರಿ. GDP ಮೀನ್ಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ದೇಶದ ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ದೇಶದ ರಾಷ್ಟ್ರೀಯ ಉತ್ಪನ್ನವನ್ನು ಹೆಚ್ಚುತ್ತೆ ಅಂತ ನಾವು ಹೇಳ್ಬೋದು. ಈ ಒಂದು ಗ್ಲೋಬಲೈಸೇಷನಿಂದ ಅದರ ಒಂದು ಪ್ರಾಡಕ್ಟ್ಸ್ ಆಗಿರ್ಬೋದು, ಸರಕು ಸೇವೆಗಳ ಉತ್ಪನ್ನವನ್ನು ಹೆಚ್ಚುತ್ತೆ ಒಂದು ದೇಶದ ಅಂತ ನಾವು ನೋಡ್ಬೋದು. ಇದು ಅದರ ಒಂದು ಅಡ್ವಾಂಟೇಜ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಗ್ಲೋಬಲೈಸೇಷನ್ ಹ್ಯಾಸ್ ಹೆಲ್ಪ್ಡ್ ಇನ್ ಇನ್ಕ್ರೀಸಿಂಗ್ ದ ಇನ್ಕಮ್ ಆಫ್ ದ ಪೀಪಲ್. ಸೊ ಗ್ಲೋಬಲೈಸೇಷನ್ಸ್ ಹೆಲ್ಪ್ಸ್ ಟು ಇನ್ಕ್ರೀಸಿಂಗ್ ದ ಇನ್ಕಮ್ ಆಫ್ ದ ಪೀಪಲ್. ಜನರ ಆದಾಯವನ್ನು ಹೆಚ್ಚುತ್ತೆ ಅಂತ ನಾವು ಹೇಳ್ಬೋದು. ಗ್ಲೋಬಲೈಸೇಷನಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗಿ ಏನಾಗುತ್ತೆ, ಜನರ ಒಂದು ಅವರ ಆದಾಯ, ಇನ್ಕಮ್ ಏನಾಗುತ್ತೆ, ಹೆಚ್ಚಾಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಡಿಸ್ಅಡ್ವಾಂಟೇಜಸ್ ಆಫ್ ಗ್ಲೋಬಲೈಸೇಷನ್ ಆರ್ ನೆಗೆಟಿವ್ ಇಂಪ್ಯಾಕ್ಟ್ಸ್ ಆಫ್ ಗ್ಲೋಬಲೈಸೇಷನ್. ಹಾಗಾದರೆ ಇದರ ಡಿಸ್ಅಡ್ವಾಂಟೇಜಸ್ ಏನು, ಅನಾನುಕೂಲತೆಗಳು ಅಥವಾ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಏನು ಅನ್ನೋದನ್ನು ನೋಡೋಣ. ಗ್ಲೋಬಲೈಸೇಷನ್ ಹ್ಯಾಸ್ ರಿಸಲ್ಟೆಡ್ ಇನ್ ಎ ಫಿಯರ್ಸ್ಲಿ ಕಾಂಪಿಟೇಟಿವ್ ಗ್ಲೋಬಲ್ ಮಾರ್ಕೆಟ್ ವಿತ್ ದ ಎಂಬ್ರೇಸ್ಮೆಂಟ್ ಆಫ್ ಅನ್ಎಥಿಕಲ್ ಪ್ರಾಕ್ಟೀಸಸ್ ಇನ್ ಬಿಸ್ನೆಸ್ ಡೀಲಿಂಗ್ಸ್. ಸೊ globalization has resulted in a fiercely competitive global market with the embarrassment of unethical practices in business dealings. ಅಂದರೆ ಇಲ್ಲಿ ಒಂದು ಕಾಂಪಿಟೇಟಿವ್ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡುತ್ತೆ. ಇದರಿಂದ ಕಾಂಪಿಟೇಷನ್ ಹೆಚ್ಚಾಗ್ತಾ ಹೋಗುತ್ತೆ. ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಒಂದು ಮಾರುಕಟ್ಟೆಯಲ್ಲಿ ಏನಾಗುತ್ತೆ, ಕಾಂಪಿಟೇಷನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ನೀತಿ ಬಾಹಿರ ಪದ್ಧತಿಗಳು, ಅಂದರೆ ಇಲ್ಲಿ ಒಂದು ರೀತಿಯಾದ
ಅನ್ಯಾಯಕರವಾಗಿರ್ತಕ್ಕಂಥ ಮಾರಾಟಗಳಾಗ್ತಕ್ಕಂಥವು, ವ್ಯಾಪಾರ ಉಂಟಾಗ್ತಕ್ಕಂಥ ಪದ್ಧತಿ ಉಂಟಾಗುತ್ತೆ ಅಂತ ನಾವು ಹೇಳ್ಬೋದು. ಇಲ್ಲಿ ಅವ್ಯವಹಾರಗಳು, ಅದೇ ರೀತಿಯಾಗಿ ಪೈಪೋಟಿಯಿಂದಾಗಿ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ನಡುವೆ ನೀತಿ ಬಾಹಿರ ಚಟುವಟಿಕೆಗಳು ಉಂಟಾಗೋದಕ್ಕೆ ಇದು ಕಾರಣ ಆಗುತ್ತೆ ಅಂತ ನಾವು ಹೇಳ್ಬೋದು. ಅಂಡ್ ಅನದರ್ ಇಂಪಾರ್ಟೆಂಟ್ disadvantage is it is also observed that globalization helped to terrorists and criminals. ಇದು ಜಾಗತೀಕರಣದ ಭಯೋತ್ಪಾದನೆ ಪಾತಕಿಗಳಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅತ್ಯಂತ ಮಾಡರ್ನ್ ಟೆಕ್ನಾಲಜಿಯನ್ನು ಈಗ ಭಯೋತ್ಪಾದಕರು ಕೂಡ ಏನು ಮಾಡ್ಕೊತಾರೆ, ಅವರ ಒಂದು ದುಷ್ಕೃತ್ಯಗಳಿಗೆ ಏನು ಮಾಡ್ತಾರೆ, ಅವರು ಉಪಯೋಗವನ್ನು ಪಡ್ಕೊತಕ್ಕಂಥ ಸಾಧ್ಯತೆ ಇದೆ. ಇದು ಭಯೋತ್ಪಾದನೆ ಪಾತಕಿಗಳಿಗೆ ಸಹಕಾರಿಯಾಗುತ್ತೆ ಅಂತ ನಾವು ನೋಡ್ಬೋದು. ಇದು ಕೂಡ ಇದರ ಒಂದು ಡಿಸ್ಅಡ್ವಾಂಟೇಜಸ್. ನೆಕ್ಸ್ಟ್, ಅನದರ್ ಕಾಮೆಂಟ್ ಲೆವೆಲ್ಡ್ ಈಸ್ ದ್ಯಾಟ್ ದ ರಿಚ್ ಆರ್ ಗೆಟಿಂಗ್ ರಿಚರ್ ಆ್ಯಂಡ್ ದ ಪೂರ್ ಆರ್ ಸ್ಟ್ರಗಲಿಂಗ್ ಫಾರ್ ಎ ಸ್ಕ್ವೇರ್ ಮೀಲ್. ಇಲ್ಲಿ ಏನಾಗುತ್ತೆ, ಜಾಗತೀಕರಣದಿಂದ ಶ್ರೀಮಂತ ಆಗ್ತಾ ಹೋಗ್ತಾನೆ, ಆದರೆ ಬಡವ ಒಂದು ಊಟಕ್ಕೂ ಕೂಡ ಕಷ್ಟಪಡ್ತಕ್ಕಂಥ ಪರಿಸ್ಥಿತಿ ಉಂಟಾಗುತ್ತೆ ಅಂತ ನಾವು ಹೇಳ್ಬೋದು. ಇದು ಕೂಡ ಗ್ಲೋಬಲೈಸೇಷನಿನ ಒಂದು ಡಿಸ್ಅಡ್ವಾಂಟೇಜ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಸಮ್ ಆಫ್ ದ ಡೈಟ್ಲಿ ವೈರಲ್ ಡಿಸೀಸಸ್ ಸಚ್ ಆಸ್ ಏಡ್ಸ್, ಕ್ಯಾನ್ಸರ್, ಡೆಂಗ್ಯೂ, ಫೀವರ್ ಎಕ್ಸೆಟ್ರಾ ಸ್ಪ್ರೆಡ್ ಆಲ್ ಓವರ್ ದ ವರ್ಲ್ಡ್. ಇದೇ ರೀತಿ ಕೆಲವೊಂದು ಅಪಾಯಕಾರಿ ಮಾರಣಾಂತಿಕ ಕಾಯಿಲೆಗಳು ಅಂತ ಕರಿತೀವಿ. ಯಾವುದಂದರೆ ಏಡ್ಸ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಡೆಂಗ್ಯೂ ಆಗಿರ್ಬೋದು. ಈ ಗ್ಲೋಬಲೈಸೇಷನಿಂದ ಇಡೀ ವರ್ಲ್ಡ್ಗೆ, ವಿಶ್ವಕ್ಕೆ ಹಬ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೋದು ಅಂದರೆ ಚೀನಾದಲ್ಲಿ ಹಬ್ಬಿರ್ತಕ್ಕಂಥ ಕೊರೋನಾ ವೈರಸ್ ಇಡೀ ವರ್ಲ್ಡಲ್ಲಿ, ಇಡೀ ವಿಶ್ವದ ಎಲ್ಲ ಕಡೆ ಹಬ್ಬಿದೆ ಅಂತ ಹೇಳ್ಬೋದು. ಇದು ಗ್ಲೋಬಲೈಸೇಷನಿನ ಒಂದು ದುಷ್ಪರಿಣಾಮ. ಇಲ್ಲಿ ಯಾವ ದೇಶಕ್ಕೆ ಯಾವ ವ್ಯಕ್ತಿ ಕೂಡ ಹೋಗುವಂತಹ ಒಂದು ಅವಕಾಶ ಇರೋದ್ರಿಂದ ಇಲ್ಲಿ ರೋಗಗಳು ಕೂಡ ಏನಾಗುತ್ತೆ, ಅತ್ಯಂತ ಸುಲಭವಾಗಿ ಹಬ್ಬುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಗ್ಲೋಬಲೈಸೇಷನ್ ಹ್ಯಾಸ್ ಲೆಡ್ ಟು ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್. ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಅಂದರೆ ಪರಿಸರದ ಅವನತಿಗೆ ಜಾಗತೀಕರಣ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಎಷ್ಟು ಮಟ್ಟಿಗೆ ಟೆಕ್ನಾಲಜಿ ಎಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ, ಅದೇ ರೀತಿ ಆ ಟೆಕ್ನಾಲಜಿಯಿಂದ ಪರಿಸರಕ್ಕೆ ಕೂಡ ದುಷ್ಪರಿಣಾಮ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ನಾವು ಹೇಳ್ಬೋದು. ಇದು ಕೂಡ ಇದರ ಒಂದು ಡಿಸ್ಅಡ್ವಾಂಟೇಜ್ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್, ದ ಅದರ್ ಚಾಲೆಂಜಸ್ ಆಫ್ ಗ್ಲೋಬಲೈಸೇಷನ್ ಆರ್ cheap imports of goods from developing nations could lead to unemployment in developed countries where the ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ ಹೈ. ಇಲ್ಲೇನಾಗುತ್ತೆ, ಗ್ಲೋಬಲೈಸೇಷನಿಂದ ವಸ್ತುಗಳು ಅತ್ಯಂತ ಕಡಿಮೆ ರೇಟಿಗೆ ಸಿಗುತ್ತೆ, ಚೀಪ್ ರೇಟಿಗೆ ಸಿಗುತ್ತೆ. ಈ ಚೀಪ್ ರೇಟಿಗೆ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥವು ಡೆವಲಪ್ ಆಗಿರ್ತಕ್ಕಂಥ ಕಂಟ್ರೀಸ್. ಆದರೆ ಇನ್ನು ಡೆವಲಪಿಂಗ್ ಆಗ್ತಕ್ಕಂಥ ಅಭಿವೃದ್ಧಿಶೀಲ ರಾಷ್ಟ್ರಗಳೇನಾಗುತ್ತೆ, ಅವರು ಈ ರೀತಿ ಚೀಪ್ ರೇಟ್ಗಳನ್ನು ವಸ್ತುಗಳ ಮುಂದೆ ತಮ್ಮ ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಇದರಿಂದಾಗಿ ಆ ಒಂದು ಸಂಸ್ಥೆಗಳು, ಅಭಿವೃದ್ಧಿಶೀಲ ರಾಷ್ಟ್ರಗಳ ವ್ಯಾಪಾರಿ ಸಂಸ್ಥೆಗಳೇನಾಗುತ್ತೆ, ನಷ್ಟವನ್ನು ಅನುಭವಿಸಿ ಆ ಸಂಸ್ಥೆಗಳು ನಿಲ್ತಕ್ಕಂಥ ಪರಿಸ್ಥಿತಿ ಉಂಟಾಗಿ ನಿರುದ್ಯೋಗ ಉಂಟಾಗುತ್ತೆ ಅಂತ ಹೇಳ್ಬೋದು. ಈ ಗ್ಲೋಬಲೈಸೇಷನ್ ಅಂತಕ್ಕಂಥದ್ದು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ, ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಇದು ಅತ್ಯಂತ ಹೆಚ್ಚಿನದಾಗಿ ದುಷ್ಪರಿಣಾಮ ಬೀರುತ್ತೆ. ಇದು ಕೇವಲ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಸಹಾಯಕಾರಿಯಾಗಿದೆ ಅಂತ ನಾವು ಹೇಳ್ಬೋದು. ಇದು ಕೂಡ ಇದರ ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, these are the main important disadvantages of globalization. Okay, understand? Dear students, today in this class we discussed about the meaning of globalization, the factors that are included in globalization, main characteristics of globalization, advantages of globalization and disadvantages of globalization. Okay, now this chapter is completed. In the next class we will discuss about the another lesson. Okay, thank you.